ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫಿಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಈ ಲಿಮಿಟ್ಸ್ ಆ್ಯಂಡ್ ಫಿಟ್ಸ್ ಅಂದರೆ ಏನು, ಯಾಕೆ ಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಈ ಲಿಮಿಟ್ಸ್ ಆ್ಯಂಡ್ ಫಿಟ್ಸು ನಮ್ಮ ITIಗಳಲ್ಲಿ ಟರ್ನರ್ಗೂ ಬೇಕು, ಫಿಟ್ಟರ್ಗೂ ಬೇಕು, ಮಷಿನಿಸ್ಟ್ಗೂ ಬೇಕಾಗುತ್ತೆ, MMTMಗೂ ಬೇಕಾಗುತ್ತೆ, ಡ್ರಾಫ್ಟ್ಸ್ಮನ್ ಮೆಕ್ಯಾನಿಕಲ್ಗೂ ಕೂಡ ಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಜ್ಞಾನ ಇರಲೇಬೇಕಾಗತ್ತೆ. ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂದ್ರೆ ಏನು, ಫಿಟ್ಸ್ ಅಂದ್ರೆ ಏನು, ಲಿಮಿಟ್ಸ್ ಯಾಕೆ ಬೇಕು, ಫಿಟ್ಸ್ ಅಂದ್ರೆ ಏನು, ಯಾವ ರೀತಿ ಬರುತ್ತೆ, ಟಾಲರೆನ್ಸು, ಡೇವಿಯೇಷನ್, ಇವೆಲ್ಲವೂ ಈ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಜೊತೆಗೆ ಇದನ್ನ ಡಿಸ್ಕಷನ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ನೋಡಿ, ಎರಡು ಕಾಂಪೋನೆಂಟ್ ಇದಾವೆ ಇಲ್ಲಿ. ಇದೊಂದು ಶಾಫ್ಟು, ಇದೊಂದು ಹೋಲ್, ಅಂದ್ರೆ ಇದೊಂದು ಹೋಲ್ ಇರ್ತಕ್ಕಂಥ ಒಂದು. ಸೊ ಇಲ್ಲಿ ಈ ಶಾಫ್ಟು, ಈ ಹೋಲ್ ಇರ್ತಕ್ಕಂಥ ಕಾಂಪೋನೆಂಟ್ ಅಲ್ಲಿ ಅಸೆಂಬ್ಲಿ ಆಗ್ಬೇಕು. ಏನಾಗಬೇಕು? ಅಸೆಂಬ್ಲಿ ಆಗಬೇಕು. ಸೊ ಅಸೆಂಬ್ಲಿ ಆಗ್ಬೇಕಾದ್ರೆ ಇದು ಇದರೊಳಗೆ ಕರೆಕ್ಟ್ ಆಗಿ ಫಿಟ್ ಆಗ್ಬೇಕಾದ್ರೆ ಇದರ ಡೈಮೆನ್ಷನ್ನು ಇದರ ಡೈಮೆನ್ಷನ್ನು ಆ ಒಂದು ಯಾವ ರೀತಿ ಫಿಟ್ ಆಗಬೇಕು ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ಇದರ ಡಯಾಮೀಟರ್ ಬಂದು 25.20 ಅಂತ ಹೇಳಿದ್ದಾರೆ. ಸೊ ಇದು ಟರ್ನಿಂಗ್ ಅಲ್ಲಿ ಇದನ್ನ 25.20 mm ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಮತ್ತು ಈ ಒಂದು ಹೋಲ್ ಇರ್ತಕ್ಕಂಥ ಕಾಂಪೋನೆಂಟ್ ಅನ್ನ 25.25 ಡಯಾಮೀಟರ್ಗೆ ಮ್ಯಾನುಫ್ಯಾಕ್ಚರಿಂಗ್ ಬೋರಿಂಗ್ ಮಾಡಬೇಕು. ಈಗ ಒಂದು ಪ್ರಶ್ನೆ, ಈಸ್ ಇಟ್ ಪಾಸಿಬಲ್ ಟು ಮ್ಯಾನುಫ್ಯಾಕ್ಚರ್ ದಿಸ್ ಶಾಫ್ಟ್ ಎಕ್ಸಾಕ್ಟ್ಲಿ ಟು ದಿ 25.20 mm as well as to bore this component 25.25 mm exactly? Is it possible? ಸಾಧ್ಯ ಇಲ್ಲ. ಯಾರಿಂದಲೂ ಕೂಡ ಈ ಎಕ್ಸಾಕ್ಟ್ ಡೈಮೆನ್ಷನ್ಗೆ ಕಾಂಪೋನೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು CNC ಮಷಿನ್ ಇದ್ರೂ ಆಗಲ್ಲ, ಮ್ಯಾನ್ಯುವಲ್ ಮಷಿನ್ ಇದ್ರೂ ಆಗಲ್ಲ, ಯಾವುದೇ ರೀತಿ ಇದ್ರೂ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಎರರ್ ಬರ್ತಾವೆ. ಇವನ್ CNC ಮಷಿನ್ ಇದ್ರೂ ಕೂಡ ಅದರಲ್ಲಿ ಕೆಲವೊಂದಿಷ್ಟು ಎರರ್ ಇರ್ತಾವೆ. ಸೊ ಆದ್ದರಿಂದ ಎಲ್ಲ ಕಾಂಪೋನೆಂಟ್ ಈ ಡೈಮೆನ್ಷನ್ ಇರ್ತಕ್ಕಂಥ 1000 ಬೇಕು ನಮಗೆ ಅಂತ ಹೇಳ್ಕೊಟ್ರೆ, 1000 ಕಾಂಪೋನೆಂಟ್ ಮಾಡ್ಲಿಕ್ಕಾಗಲ್ಲ. ಏನೋ ಒಂದು ಮಾಡ್ಬೋದು, ಎರಡು ಮಾಡ್ಬೋದು, ಭಾಳ ಇದು ಮಾಡಿ ಆ 1000 ಇದರಲ್ಲಿ 1, 2, 3 ಇರ್ಬೋದು ಈ ಎಕ್ಸಾಕ್ಟ್ ಡೈಮೆನ್ಷನ್ಗೆ. ಬಟ್ 1000ಕ್ಕೆ 1000 ಕಾಂಪೋನೆಂಟ್ ಕೂಡ ಈ ಒಂದು ಡೈಮೆನ್ಷನ್ಗೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಮಷಿನ್ ಇದ್ರೂ ಕೂಡ ಅದರಲ್ಲಿ ಎರರ್ ಇರುತ್ತೆ ಕೆಲವೊಂದಿಷ್ಟು. ಆಮೇಲೆ ಹ್ಯೂಮನ್ ಎರರ್ ಇರುತ್ತೆ, ಎನ್ವಿರಾನ್ಮೆಂಟ್ ಕೂಡ ಅಲ್ಲಿ ಕೂಡ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ಏನಾದರೂ ಚೇಂಜಸ್ ಆದರೂ ಕೂಡ ಡೈಮೆನ್ಷನ್ ಚೇಂಜ್ ಆಗುತ್ತೆ. ಆಮೇಲೆ ಕೆಲವೊಮ್ಮೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಕೂಡ ಎರರ್ ಇರುತ್ತೆ. ಸೊ ಆದ್ದರಿಂದ ನಾವು ಈ ಒಂದು ಶಾಫ್ಟ್ ಅನ್ನ 25.2ಗೆ ಎಕ್ಸಾಕ್ಟ್ ಆಗಿ ಯಾರಿಂದಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಇದಕ್ಕೆ ಅಂದ್ರೆ ಸ್ವಲ್ಪ ಲಿಮಿಟ್ ಕೊಡ್ಬೇಕು ಇವನಿಗೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋನಿಗೆ. ಎಕ್ಸಾಕ್ಟ್ 25.20 ಬೇಡಪ್ಪ, ಅದರ ಬದಲಾಗಿ ಡಯಾಮೀಟರ್ 25.20 ಪ್ಲಸ್ ಆರ್ ಮೈನಸ್ 0.1 mm ಅಲ್ಲಿ ನೀನು ಇದನ್ನ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡು ಅಂದ್ರೆ ಅವನು ಈಸಿಯಾಗಿ ಮಾಡಿಕೊಡ್ಲಿ. ಇದು ಬರಬೇಕಾದ್ರೆ ಮೂಲ ಕಾರಣ ಒಂದು ಮಾಸ್ ಪ್ರೊಡಕ್ಷನ್. ಸಿಂಗಲ್ ಪೀಸ್ ಪ್ರೊಡಕ್ಷನ್ಗೆ ಇದರ ಅವಶ್ಯಕತೆ ಇಲ್ಲ. ಸಿಂಗಲ್ ಪೀಸ್ ಬೇಕಾಗಿತ್ತು, ಏನೋ ಒಂದು ಅಸೆಂಬ್ಲಿ ಇತ್ತು, ಅದಕ್ಕೆ ಅವಶ್ಯಕತೆ ಇರಲ್ಲ ಲಿಮಿಟ್ಸ್. ಇಲ್ಲಿ ಮಾಸ್ ಪ್ರೊಡಕ್ಷನ್ ಅಂದ್ರೆ ಒಂದೇ ರೀತಿ ಇರ್ತಕ್ಕಂಥ, ಒಂದೇ ಡೈಮೆನ್ಷನ್ ಇರ್ತಕ್ಕಂಥ, ಒಂದೇ ಶೇಪ್ ಇರ್ತಕ್ಕಂಥ 10,000, 20,000, ಲಕ್ಷ ಗಟ್ಟಲೆ ಕಾಂಪೋನೆಂಟ್ ಅನ್ನ ಮಾಡ್ಬೇಕಾಗತ್ತೆ ನಾವು. ಅಂತ ಸಂದರ್ಭದಲ್ಲಿ ನಮಗೆ ಈ ಲಿಮಿಟ್ಸ್ ಬೇಕಾಗುತ್ತೆ. ಏನಾಗುತ್ತೆ, ಯಾಕೆ ಬೇಕಂತ ನೋಡಿ,
ದ ಪ್ರೊಡಕ್ಷನ್ ಆಫ್ ಐಡೆಂಟಿಕಲ್ ಕಾಂಪೌಂಡ್ಸ್ ಇನ್ ಲಾರ್ಜ್ ಕ್ವಾಂಟಿಟಿ ಇಸ್ ಕಾಲ್ಡ್ ಆಸ್ ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ ಅಂದ್ರೆ ಈಗಳಿಂದೆಲ್ಲ ಬಹಳಷ್ಟು ಕಾಂಪೋನೆಂಟ್ಗಳನ್ನ ಒಂದೇ ಬ್ಯಾಚ್ 1000, 2000, 3000, 10,000 ಒಂದೇ ರೀತಿ ಇರತಕ್ಕಂಥ ಕಾಂಪೋನೆಂಟ್ಗಳನ್ನ ಒಂದೇ ರೀತಿ ಇರತಕ್ಕಂಥ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಇದಕ್ಕೆ ಏನ್ ಹೇಳ್ತೇವೆ ನಾವು ಮಾಸ್ ಪ್ರೊಡಕ್ಷನ್ ಅಂತ ಹೇಳ್ತೇವೆ. ಈ ಮಾಸ್ ಪ್ರೊಡಕ್ಷನ್ ಹೆಂಗಿರ್ಬೇಕಂದ್ರೆ ಇದು ಏನನ್ನು ಫುಲ್ಫಿಲ್ ಮಾಡ್ಬೇಕಂದ್ರೆ ಡೈಮೆನ್ಷನಲ್ ಅಕ್ಯುರಸಿ, ವರ್ಕ್ ಪೀಸಿನ ಡೈಮೆನ್ಷನಲ್ ಅಕ್ಯುರಸಿ ಹಾಳಾಗಬಾರ್ದು. ಅದಾದ ನಂತರ ಡಿಗ್ರಿ ಆಫ್ ಸರ್ಫೇಸ್ ಫಿನಿಶ್ ಕೂಡ ಕರೆಕ್ಟ್ ಆಗಿರ್ಬೇಕು. ಅದಾದ ಮೇಲೆ ಇಂಟರ್ಚೇಂಜಿಬಿಲಿಟಿ. ಏನಿದು ಇಂಟರ್ಚೇಂಜಿಬಿಲಿಟಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಂಟರ್ಚೇಂಜಿಬಿಲಿಟಿ ಅಂದಾಗ ನೀವೆಲ್ಲ ನಟ್ಟು ಬೋಲ್ಟ್ ನೋಡಿದಿರ, ನಟ್ಟು ಮತ್ತು ಬೋಲ್ಟ್. ಈ ನಟ್ಟು ಮತ್ತೆ ಬೋಲ್ಟು ಇಲ್ಲಿ ನಟ್ಟನ್ನ ಒಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಬೋಲ್ಟ್ ಅನ್ನ ಇನ್ನೊಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನಟ್ಟು ಒಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ, ಬೋಲ್ಟ್ ಅನ್ನ ಇನ್ನೊಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಇವು ಲಕ್ಷಗಟ್ಟಲೆ ಮಾಡಿರ್ತಾರೆ, ಇವು ಲಕ್ಷಗಟ್ಟಲೆ ಮಾಡಿರ್ತಾರೆ. ಇದು ಯಾವುದೋ ಫ್ಯಾಕ್ಟ್ರಿಯಲ್ಲಿ ಮಾಡಿರ್ತಾರೆ, ಇದನ್ನ ಇನ್ನೊಂದು ಯಾವುದೋ ಫ್ಯಾಕ್ಟ್ರಿಯಲ್ಲಿ ಮಾಡಿರ್ತಾರೆ. ಸೊ ಇವೆರಡನ್ನ ನಾವು ಅಸೆಂಬ್ಲಿ ಮಾಡಿದಾಗ ಸೈಜ್ ಕೊಟ್ಟಿರ್ತಾರೆ ಅದಕ್ಕೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಸೈಜ್ ತಗೊಳ್ತೇನೆ, ಏನು M20 ಸೈಜ್ ಇರ್ತಕ್ಕಂಥ ನಟ್ಟು ಬೋಲ್ಟ್ ಇಂಟು 100 mm ಇದು ಲೆಂತ್ ಬರುತ್ತೆ. ಇಷ್ಟಿರ್ತಕ್ಕಂಥ ಒಂದು ನಟ್ಟು ಬೋಲ್ಟ್ ಅನ್ನ ನಾವು ಅಸೆಂಬ್ಲಿ ಮಾಡಬೇಕು. ಇಲ್ಲಿ ನಟ್ಟನ್ನು ಒಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ, ಬೋಲ್ಟ್ ಅನ್ನ ಇನ್ನೊಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಆದ್ರೂ ಕೂಡ ಅವು ಈಸಿಯಾಗಿ ಅಸೆಂಬ್ಲಿ ಆಗ್ತವೆ. ಯಾಕಂದ್ರೆ ಅಲ್ಲಿ ಇಂಟರ್ಚೇಂಜಬಿಲಿಟಿ ಇರುತ್ತೆ. ಅಲ್ಲಿ ಎರಡೂ ಕಾಂಪೋನೆಂಟ್ ಕೂಡ ಈ ರೀತಿ ಇಲ್ಲೇ ಲಿಮಿಟ್ಸ್ ಹಾಕಿದೇವಲ್ಲ, ಆ ರೀತಿ ಲಿಮಿಟ್ಸ್ ಅನ್ನ ಹಾಕಿ ವಿತಿನ್ ಲಿಮಿಟ್ಸ್ ಅಲ್ಲಿ ಅವುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಆದ್ದರಿಂದ ಅವುಗಳ ಫಂಕ್ಷನ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗದ ರೀತಿಯಲ್ಲಿ ನಾವು ಇದನ್ನ ಒಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು, ಇದನ್ನ ಒಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ಇದು ಮಾಸ್ ಪ್ರೊಡಕ್ಷನ್ ಒಂದು ಫಂಡ. ಈ ಫಂಡ ಎದರಿಂದ ಅಚೀವ್ ಆಗುತ್ತೆ ಅಂದ್ರೆ ಲಿಮಿಟ್ಸ್ ಸಿಸ್ಟಮ್ ಲಿಂದ. ಇಲ್ಲಿ ಇಂಟರ್ಚೇಂಜಬಿಲಿಟಿ ಅಂದ್ರೆ ನೋಡ್ರಿ, ಇನ್ ಮಾಸ್ ಪ್ರೊಡಕ್ಷನ್ ಕಾಂಪೋನೆಂಟ್ಸ್ are produced in different places with different operator with different environment, but they can be assembled without any rectification due to the interchangeability. ಹೇಳಿದ್ನಲ್ಲ ನಾನು, ಯಾವುದೇ ರೀತಿಯ ಒಂದು ರಿವರ್ಕ್ ಇಲ್ಲೇನೆ ನಾವು ನಟ್ಟು ಮತ್ತು ಬೋಲ್ಟ್ ಅನ್ನ ಅಸೆಂಬ್ಲಿ ಮಾಡ್ತಕ್ಕಂಥ ಒಂದು ಪಾಸಿಬಿಲಿಟಿ ಈ ಒಂದು ಮಾಸ್ ಪ್ರೊಡಕ್ಷನ್ ಅಲ್ಲಿ ಯಾವುದರಿಂದ ಈ ಒಂದು ಲಿಮಿಟ್ಸ್ ಅಂಡ್ ಫಿಟ್ಸ್ ಅನ್ನ ಲಿಮಿಟ್ಸ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡೋ ಮುಖಾಂತರವಾಗಿ ನಾವು ಇದನ್ನ ಅಚೀವ್ ಮಾಡಬಹುದು. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಯಾಕೆ ಬೇಕು ಲಿಮಿಟ್ಸ್ ಅಂಡ್ ಸಿಸ್ಟಮ್, ಲಿಮಿಟ್ಸ್ ಅಂಡ್ ಫಿಟ್ಸ್ ಸಿಸ್ಟಮ್? ಲಿಮಿಟ್ ಸಿಸ್ಟಮ್ it is practically impossible to produce some permissible deviations to exact size are accepted and given. So exact size ಗೆ ಕೆಲವೊಂದು ಪರ್ಮಿಷನ್ ಗಳನ್ನ ಕೊಡಬೇಕಾಗುತ್ತೆ. ನಾವು 25.2 ಪ್ಲಸ್ ಆರ್ ಮೈನಸ್ 0.1 ಆ ರೀತಿ ಕೊಟ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗುತ್ತೆ. And the operator expected to produce within the limits which even though not necessarily equal to the exact size will not affect the functioning of the component. So exact size ಇಲ್ಲದೆ ಇದ್ರೂ ಕೂಡ ಇದು ಎಕ್ಸಾಕ್ಟ್ 25.2 mm ಇಲ್ಲದೆ ಇದ್ರೂ ಕೂಡ ಏನಾಗುತ್ತೆ, ಆ ಫಂಕ್ಷನಲ್ ಕಂಡೀಷನ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ನಾವು ಈ ಒಂದು ಸಿಸ್ಟಮ್ ಆಫ್ ಲಿಮಿಟ್ಸ್ ಅನ್ನ ಅಡಾಪ್ಟ್ ಮಾಡಲೇಬೇಕು. ನೆಕ್ಸ್ಟ್ ನೋಡಿ, necessitates the introduction of the limit system. ಇದರಿಂದ ಏನು, ವಿದೌಟ್ ಎನಿ ಎಫೆಕ್ಟ್ ಟು ದಿ ಫಂಕ್ಷನ್ ಆಫ್ ದಿ ಕಾಂಪೋನೆಂಟ್ ನಾವು ಒಂದು
ಕಾಂಪೋನೆಂಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ, 2 ಕಾಂಪೋನೆಂಟ್ ಅಸೆಂಬ್ಲಿ ಕಾಂಪೋನೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ ಒಂದು ಸಿಸ್ಟಮ್ ಆಫ್ ಲಿಮಿಟ್ಸ್ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಈ ಇಂಟರ್ಚೇಂಜಬಿಲಿಟಿ ಅಂದ್ರೆ ಏನು ಅಂತಕ್ಕಂಥದ್ದು. When the different components are produced at different places in mass quantity and assembled correctly with any mating component both being chosen randomly, the system is called interchangeability. The system is called system of limits and fits. So ಆಗಲೇ ಹೇಳಿದೆ ನಾನು, ಒಂದು ಕಾಂಪೋನೆಂಟು ಈ ಶಾಫ್ಟ್ ಒಂದ್ ಕಡೆ ಆಗಿರ್ತದೆ, ಇದು ಹೋಲ್ ಇರ್ತಕ್ಕಂಥ ಕಾಂಪೌಂಡ್ ಒಂದ್ ಕಡೆ ಇರ್ತದೆ, ಅಥವಾ ನಟ್ ಒಂದ್ ಕಡೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬೋಲ್ಟ್ ಒಂದ್ ಕಡೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಇವೆರಡನ್ನ ನಾವು ಅಸೆಂಬ್ಲಿ ಮಾಡುವಾಗ ಯಾವುದೇ ರೀತಿ ತೊಂದರೆ ನಮ್ಗೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಆ ರೀತಿ ಅಚೀವ್ ಮಾಡ್ತಕ್ಕಂಥ ಒಂದು ಇದಕ್ಕೆ ನಾವು ಹೇಳ್ತೀವಿ ಇಂಟರ್ಚೇಂಜಬಿಲಿಟಿ ಅಂತ ಹೇಳ್ತೀವಿ. ಈ ಇಂಟರ್ಚೇಂಜಬಿಲಿಟಿಯನ್ನು ಅಚೀವ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಗೆ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂತ ಕರಿತೇವೆ. ನೋಡ್ರಿ, ಈ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಲ್ಲಿ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್, ಇಂಟರ್ನ್ಯಾಷನಲಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಅಕ್ಸೆಪ್ಟ್ ಆಗಿರ್ತಕ್ಕಂಥ ಸಿಸ್ಟಮ್ಸ್ ಯಾವ್ಯಾವ. ಒಂದೇದು BS ಸಿಸ್ಟಮ್ ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಸಿಸ್ಟಮ್, ಬ್ರಿಟಿಷ್ ಯುರೋಪಿಯನ್ ಕಂಟ್ರಿ ಯೂಸ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಸಿಸ್ಟಮ್ ಆಫ್ ಲಿಮಿಟ್ಸ್ ISO, ಇದು ಆಲ್ ಓವರ್ ಇಂಟರ್ನ್ಯಾಷನಲ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಅನಂತರ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್, ಇದು ಇಂಡಿಯಾದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. BS ಬ್ರಿಟಿಷ್ ಕಂಟ್ರಿಗಳಲ್ಲಿ ಯೂಸ್ ಮಾಡ್ತೇವೆ. ಇದು ISO ಸಿಸ್ಟಮ್ ಏನಿದೆಯಲ್ಲ, ಇದು ಆಲ್ ಓವರ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡ್ತೇವೆ. ಆಮೇಲೆ ಇದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS, ಇದೇನಿದೆಯಲ್ಲ ಇಂಡಿಯಾದಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್. ನೋಡ್ರಿ, ಇದರ ಅಡ್ವಾಂಟೇಜಸ್ ಏನು? ಅಡ್ವಾಂಟೇಜಸ್ ಆಫ್ ಲಿಮಿಟ್ ಸಿಸ್ಟಮ್. ಮೊದಲನೇದು ಇಂಟರ್ಚೇಂಜಬಿಲಿಟಿ ಅಶ್ಯೂರ್ಡ್, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಎಷ್ಟೇ ನಾವು ಮಾಸ್ ಅಲ್ಲಿ ಪ್ರೊಡಕ್ಷನ್ ಮಾಡಿದ್ರು ಕೂಡ ಒಂದು ಕಾಂಪೋನೆಂಟ್ ಇನ್ನೊಂದು ಕಾಂಪೋನೆಂಟ್ ಅಲ್ಲಿ ಈಸಿಯಾಗಿ ಅಸೆಂಬ್ಲಿ ಆಗ್ತಕ್ಕಂಥದ್ದು ಆಗತ್ತೆ. ನಂತರ ನಾಟ್ ನೆಸೆಸರಿ ಟು ಎಂಪ್ಲಾಯ್ ಹೈಲಿ ಸ್ಕಿಲ್ಡ್ ಆಪರೇಟರ್. ಈ ಲಿಮಿಟ್ ಸಿಸ್ಟಮ್ ಅನ್ನು ಅಪ್ಲೈ ಮಾಡೋದ್ರಿಂದ, ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹೈ ಸ್ಕಿಲ್ಡ್ ಆಪರೇಟರ್ನ ಎಂಪ್ಲಾಯ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಅಲ್ಲಿ ನಾವು ಲಿಮಿಟ್ ಸಿಸ್ಟಮ್ಗೆ ತಕ್ಕ ಹಾಗೆ ಗೇಜಸ್ಗಳನ್ನು ಡೆವಲಪ್ ಮಾಡ್ತೇವೆ, ಜಿಗ್ಸ್ಗಳನ್ನು ಡೆವಲಪ್ ಮಾಡ್ತೇವೆ, ಫಿಕ್ಚರ್ಗಳನ್ನು ಡೆವಲಪ್ ಮಾಡ್ತೇವೆ. ಆದ್ದರಿಂದ ಇಲ್ಲಿ ಅನ್ಸ್ಕಿಲ್ಡ್ ಆಪರೇಟರು ಕೂಡ ಈಸಿಯಾಗಿ ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಸೈಜ್ ಅಲ್ಲಿ ಕಾಂಪೋನೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ ಈ ಒಂದು ಲಿಮಿಟ್ ಸಿಸ್ಟಮ್ ಅಲ್ಲಿ. ನಾಟ್ ನೆಸೆಸರಿ ಟು ಯೂಸ್ ಕನ್ವೆನ್ಷನಲ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಅದೇ ಹೇಳಿದ್ನಲ್ಲ, ಇಲ್ಲಿ ಮೆಜರಿಂಗ್ ಮಾಡಲಿಕ್ಕೆ ಪದೇ ವರ್ನಿಯರ್ ಕ್ಯಾಲಿಪರು, ಮೈಕ್ರೋಮೀಟರು, ಬಿವೆಲ್ ಗೇಜು ಅವು ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಆ ಲಿಮಿಟ್ ಸಿಸ್ಟಮ್ ತಕ್ಕ ಹಾಗೆ ಗೇಜಸ್ಗಳನ್ನು ಡೆವಲಪ್ ಮಾಡ್ತೇವೆ. ಕಾಂಪೋನೆಂಟು ಲಕ್ಷಗಟ್ಟಲೆ ಮಾಡೋದ್ರಿಂದ, ಲಕ್ಷಗಟ್ಟಲೆ ನಂಬರ್ಗಳಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಅವುಗಳನ್ನ ಚೆಕ್ ಮಾಡಲಿಕ್ಕೆ ನಾವು ಅದರದೇ ಆ ಲಿಮಿಟ್ ಅಲ್ಲಿ ಇರ್ತಕ್ಕಂಥ ಗೇಜಸ್ಗಳನ್ನ ಡೆವಲಪ್ ಮಾಡೋದ್ರಿಂದ ಈಸಿಯಾಗಿ ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇದೊಂದು ಹೋಲ್ ಇದೆ, ಇಲ್ಲಿ ನೋಡಿ ಈ ಹೋಲ್ ಇದೆ, ಇದು 25.25 ಬೇಕು, ಇದಕ್ಕೆ ಪ್ಲಸ್ ಆರ್ ಮೈನಸ್ 0.1 ಲಿಮಿಟ್ ಕೊಟ್ಟಾಗ ಇದಕ್ಕೆ ತಕ್ಕ ಹಾಗೆ ಒಂದು ಪ್ಲಗ್ ಗೇಜ್ ಅನ್ನ ಡೆವಲಪ್ ಮಾಡಿ ಆ ಗೇಜ್ ಅನ್ನ ಅದರಲ್ಲಿ ಹಾಕೋದು. ಅದು ಎಂಟರ್ ಆದ್ರೆ ಓಕೆ, ಎಂಟರ್ ಆಗಿಲ್ಲ ಅಂದ್ರೆ ನಾಟ್ ಓಕೆ. ಆ ರೀತಿ ನಾವು ಇಲ್ಲಿ ಗೇಜ್ ಅನ್ನ ಡೆವಲಪ್ ಮಾಡಿ ಪದೇ ಮೇಜರ್ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಕಾಂಪೋನೆಂಟ್ ವಿಲ್ ಬಿ ಕಂಪೇರಿಟಿವ್ಲಿ ಲೆಸ್. ಇಲ್ಲಿ ಬಹಳ ಕಡಿಮೆ ಆಗುತ್ತೆ ಟೈಮ್. ಸಿಂಗಲ್ ಕಾಂಪೋನೆಂಟ್ ಅನ್ನು ಮಾಡೋದಕ್ಕೂ ಮಾಸ್ ಪ್ರೊಡಕ್ಷನ್ ವಿತ್ ಲಿಮಿಟ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡಿಕೊಂಡು ಮಾಸ್ ಪ್ರೊಡಕ್ಷನ್ ಅನ್ನ ಮಾಡೋದಕ್ಕೂ ಟೈಮ್ ಬಹಳ ಡಿಫ್ರೆನ್ಸ್ ಇದೆ. ಇಲ್ಲಿ ಸಿಂಗಲ್ ಕಾಂಪೋನೆಂಟ್ ಮಾಡಲಿಕ್ಕೆ ನಾವು ತಾಸು ಗಂಟಲೆ ತಗೊಂಡ್ರೆ, ಇಲ್ಲಿ ಒಂದು ತಾಸಲ್ಲಿ ನಾವು 100 ಕಾಂಪೋನೆಂಟ್ ಮಾಡೋದು, ಅಷ್ಟೊಂದು ಡಿಫ್ರೆನ್ಸ್ ಬರುತ್ತೆ. ಒಂದು ಕಾಂಪೋನೆಂಟ್ ಅನ್ನ ನಾವು ಒಂದು ತಾಸಲ್ಲಿ ಮಾಡಿದ್ರೆ ಇಲ್ಲಿ 100 ಕಾಂಪೋನೆಂಟ್ ಅನ್ನು ಮಾಡಬಹುದು. ಯಾವುದನ್ನ ಈ ಲಿಮಿಟ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ನಾವು ಮೆಜರಿಂಗ್ ಗೇಜ್ಗಳನ್ನ ಡೆವಲಪ್ ಮಾಡಿಕೊಂಡು, ಫಿಕ್ಚರ್ಗಳನ್ನು ಡೆವಲಪ್ ಮಾಡಿಕೊಂಡು, ಆಮೇಲೆ ಜಿಗ್ಸ್ಗಳನ್ನು ಡೆವಲಪ್ ಮಾಡಿಕೊಂಡು, ಸ್ಪೆಷಲ್ ಪರ್ಪಸ್ ಮಷಿನ್ಗಳನ್ನು ಡೆವಲಪ್ ಮಾಡ್ಕೊಂಡು ಮಾಡಿದಾಗ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಟೈಮು ಕಡಿಮೆ ಆಗುತ್ತೆ, ಕಾಸ್ಟು ಕೂಡ ಕಡಿಮೆ. ಬಟ್ ಇನಿಷಿಯಲ್ ಕಾಸ್ಟ್ ಹೈ ಇರುತ್ತೆ,
ಆದರೆ ಇದು ಮಾಸ್ ಪ್ರೊಡಕ್ಷನ್ ಇರೋದ್ರಿಂದ ನಮಗೆ ಬಹಳ ಅಡ್ವಾಂಟೇಜಸ್ ಆಗಿರುತ್ತೆ. ಸೊ ಈಗ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ, ಈ ಲಿಮಿಟ್ಸ್ ಅಂಡ್ ಸಿಸ್ಟಮ್ ಅಂದ್ರೆ ಲಿಮಿಟ್ ಸಿಸ್ಟಮ್ ಅಂದ್ರೆ ಏನು, ಮತ್ತೆ ಇದ್ರದ್ದು ಇರ್ತಕ್ಕಂಥ ಅಡ್ವಾಂಟೇಜಸ್ ಏನಂತಕ್ಕಂಥದ್ದನ್ನ ನೋಡಿದ್ವಿ. ನಾವು ಮುಂದಿನ ಭಾಗದಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಿಮಿಟ್ ಸಿಸ್ಟಮ್ ಸಂಬಂಧಪಟ್ಟ ಹಾಗೆ ಡೆಫಿನಿಷನ್ಸ್ ಬರ್ತಾವೆ, ಕೆಲವೊಂದಿಷ್ಟು ಟರ್ಮ್ಸ್ ಅಂಡರ್ BIS ಸಿಸ್ಟಮ್ ಅಲ್ಲಿ. ಸೊ ಅವು ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ.